ನಮಸ್ಕಾರಗಳು. ನಾನು ಸೌಜನ್ಯ. ಲಾವಣ್ಯ ಸೌಜನ್ಯ ಬ್ಲಾಗ್ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಹಾಗೂ ಸಮಸ್ತ ನಾಡಿನ ಜನತೆಗೆ ಮಕರ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಮಕರ ಸಂಕ್ರಾಂತಿ ಹಬ್ಬದ ದಿವಸ ನಾವು ಮನೆಯಲ್ಲಿ ಏನು ತಿಂಡಿ ಮಾಡ್ತೀವಿ ಅಂತ ವಿಡಿಯೋ ನೋಡಿ. ಹಾಗೂ ಹೆಣ್ಣು ಮಕ್ಕಳ ಭೋಗಿ ಅಂದರೆ ಏನು ತಿಂತೀವಿ ಅಂತ ಅದು ಕೂಡ ವಿಡಿಯೋ ನೋಡಿ. ಮಕರ ಸಂಕ್ರಾಂತಿ ಹಬ್ಬದ ದಿನ ನಮ್ಮ ಮನೆಯಲ್ಲಿ ಏನು ತಿಂಡಿ ಮಾಡಿದೀವಿ ಅಂತ ನೋಡಿ. ಸಜ್ಜೆ ರೊಟ್ಟಿ, ಹಾಗೆ ಎಣ್ಣೆ ಬದನೆಕಾಯಿ ಪಲ್ಯ, ಅವರೆಕಾಯಿ ಪಲ್ಯ, ಹಾಗೆ ಖಾರದ ಹಿಂಡಿ. ನಮ್ಮ ಮನೆಯಲ್ಲಿ ಮಾಡಿರುವಂಥ ತಿಂಡಿ ಇದು. ಸಜ್ಜೆ ರೊಟ್ಟಿ ಮತ್ತು ಎಣ್ಣೆ ಬದನೆಕಾಯಿ ಪಲ್ಯ ತುಂಬ ಟೇಸ್ಟಾಗಿರುತ್ತೆ ತಿಂದರೆ. ಇದು ಊಟ. ಹಾಗೆ ಸಂಕ್ರಾಂತಿ ಹಬ್ಬದ ದಿನ ಹೆಣ್ಣು ಮಕ್ಕಳ ಭೋಗಿ ಮತ್ತು ಗಂಡು ಮಕ್ಕಳ ಭೋಗಿ ಅಂತ ಮಾಡ್ತಾರೆ. ಹೆಣ್ಣು ಮಕ್ಕಳ ಭೋಗಿ ಗಂಡು ಮಕ್ಕಳ ಭೋಗಿ ಒಂದೇ ತಿಂಡಿ ಇರುತ್ತೆ. ಏನಂದರೆ ಕಬ್ಬು. ನಮ್ಮ ಮನೆಯಲ್ಲಿ ಏನೇನು ಭೋಗಿ ಮಾಡಿದ್ದೀವಿ ಅಂದರೆ ಕಾಶಿ ಬಾರಿಕಾಯಿ ಮತ್ತು ಜಾಪಳಕಾಯಿ, ಸೀಬೆ ಹಣ್ಣು ಅಂತಾರೆ. ಇದು ಗಾಣದೊಂಡೆ, ಮತ್ತು ಇದು ಖರ್ಜೂರು, ಮತ್ತು ಕಡಲೆಕಾಯಿ, ಹಸಿ ಕಡಲೆಕಾಯಿ, ಮತ್ತು ಕುಸ್ರಳ್ಳು. ಇಷ್ಟು ತಿಂತೀವಿ. ಅಷ್ಟೇ ತಿನ್ನಲ್ಲ, ಎಲ್ಲದರಲ್ಲಿ ಒಂದೊಂದೊಂದು ತಿಂತೀವಿ. ಹಾಗೆ ಕಬ್ಬು. ಭೋಗಿ ಮಾಡ್ತಾ ಇದ್ದೀನಿ. ಖರ್ಜೂರ, ಸಂಕ್ರಾಂತಿ ಹಬ್ಬದ ಸ್ಪೆಷಲ್ ತಿಂಡಿ ಇದು. ಕಡಲೆಕಾಯಿ ಮತ್ತು ಗಾಣದುಂಡೆ ಎಲ್ಲ ಮಿಕ್ಸ್ ಇರುತ್ತೆ. ತುಂಬ ಟೇಸ್ಟಾಗಿರುತ್ತೆ, ತಿಂದು ನೋಡಬೇಕು. ಈ ಉಂಡೆ ಎಲ್ಲರಿಗೂ ಇಷ್ಟ. ಇದು ಸಂಕ್ರಾಂತಿ ಹಬ್ಬದಿಂದ ತಿನ್ನೋದು. ಕಬ್ಬು, ಜಾಪಳಕಾಯಿ, ಸಜ್ಜೆ ರೊಟ್ಟಿ. ಸ್ವಲ್ಪ ಊಟ ಮಾಡ್ತಾ ಇದ್ದೀನಿ. ಸಜ್ಜೆ ರೊಟ್ಟಿ ಈ ಸಜ್ಜೆ ರೊಟ್ಟಿ ಜಾಸ್ತಿ ಸಂಕ್ರಾಂತಿ ಹಬ್ಬದ ದಿನನೇ ಮಾಡ್ತಾರೆ ನಮ್ಮ ಮನೇಲಿ. ಎಲ್ಲರಿಗೂ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಹೀಗೆ ಸಪೋರ್ಟ್ ಮಾಡಿ, ಹಾಗೆ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ.
ಎಲ್ಲರಿಗೂ ಧನ್ಯವಾದಗಳು. ಹಾಗೆ ಎಲ್ಲರಿಗೂ ಮತ್ತೊಮ್ಮೆ ಮಕರ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು.